ಎಲ್ಲರಿಗೂ ನಮಸ್ಕಾರ ಸರ್. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಅಂತ ಪ್ರಸಿದ್ಧವಾದಂಥ ಒಂದು ಜಿಲ್ಲೆ. ಆ ಜಿಲ್ಲೆಯ ಒಂದು ಹೃದಯ ಭಾಗವಾದಂತಹ ಒಂದು ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ತಾಲೂಕಿಗೆ ಕೇವಲ ಒಂದು 8 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ತೋರಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದಾರೆ, ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಲುಪೋ ಥರ ಒಂದು ಅನುಕೂಲ ಮಾಡಿಕೊಡಿ. ನಾನು ಇವತ್ತು ನಿಮಗೆ ಕೇವಲ ಒಂದು 20 ಎಕರೆ ಜಮೀನು ಬೇಕಪ್ಪ ನನಗೆ. ಒಂದೇ ಒಂದು ಫ್ಲ್ಯಾಟಲ್ಲಿ ಬೇಕು, ಒಂದೇ ಬೌಂಡ್ರಿಯಲ್ಲಿ ಬೇಕು ನನಗೆ 20 ಎಕರೆ. ಒಳ್ಳೆ ನೀರು ಇರಬೇಕು, ಒಳ್ಳೆ ರಸ್ತೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರು ಮಾತ್ರ ಇನ್ನು ಈ ಜಮೀನನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಒಳ್ಳೆ ಪ್ರಾಪರ್ಟಿ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಸಿಟಿಗೆ ತುಂಬ ಹತ್ರ ಆಗುತ್ತೆ. ನೀರಿಗೆ ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಒಳ್ಳೆ ನೀರು. ಭೂಮಿಯ ವಿಷಯಕ್ಕೆ ಬಂದರೆ ಒಳ್ಳೆ ಕೆಂಪು ಭೂಮಿ, ರೆಡ್ ಸಾಯಿಲ್ ಅಂತ ಏನು ಕರಿತೀವಿ. ಮತ್ತು ಪೇಪರ್ ವಿಷಯಕ್ಕೆ ಬಂದರೆ 100% ಲೀಗಲ್ ಇರೋಂಥ ಪ್ರಾಪರ್ಟಿ. ನೀವು ನನ್ನ ಕಸ್ಟಮರ್ ಎಲ್ಲ ನನ್ನ ಪ್ರಾಪರ್ಟಿಗಳು ಇಲ್ಲಿವರೆಗೂ ನಾವು ಕೊಟ್ಟಿರೋದೆಲ್ಲ 100% ಲೀಗಲ್ ಇರೋಂಥ ಪ್ರಾಪರ್ಟಿನೇ ಕೊಟ್ಕೊತ ಬಂದಿದ್ವಿ. ನಿಮಗೂ ಸಹ ಅದೇ ಥರ ನಾವು ಪ್ರೊವೈಡ್ ಮಾಡ್ತೀವಿ. ಯಾವುದೇ ಥರ ನೀವು ಸಂಶಯ ಇಟ್ಕೊಳಕ್ಕೆ ಹೋಗ್ಬೇಡಿ. ಬೆಂಗಳೂರಿಂದ ಕೇವಲ 195 ಕಿಲೋಮೀಟರ್ ದೂರದಲ್ಲೇ ಇರುವಂಥ ಈ ಪ್ರಾಪರ್ಟಿ ನಮ್ಮ ಚಳ್ಳಕೆರೆಯಿಂದ 8 ಕಿಲೋಮೀಟರ್ ಮಾತ್ರ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ. ಕಂಪ್ಲೀಟ್ ಹಸಿರಿನಲ್ಲಿ ಕೂಡಿರುವಂಥ ಇದು ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ತೋಟಗಳು ಮಾಡೋದಕ್ಕೆ ಇದು ಒಳ್ಳೆ ರಸ್ತೆ ಕೂಡಿರುವಂತಹ ಒಂದು ಜಮೀನು. ರೋಡ್ ಅಟ್ಯಾಚ್ ಪ್ರಾಪರ್ಟಿ ಬೇಕಂದರೆ ತುಂಬ ಕಡಿಮೆ ಸಿಗೋದು. ಇಲ್ಲಿ ನೋಡಿ, ಅಡಿಕೆ ತೋಟ ಇಷ್ಟು ಚೆನ್ನಾಗಿ ಸುಂದರವಾದಂಥ ತೋಟ. ಇದು ರೈತರಿಗೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂಥ ಒಂದು ಜಾಗ ಇದು. ಇವತ್ತಿನವರೆಗೂ ಯಾರ್ಯಾರು ಒಳ್ಳೊಳ್ಳೆ ಪ್ರಾಪರ್ಟಿ ತೊಗೊಂಡಿದ್ದೀರಾ, ಇನ್ನು ಮುಂದೆ ಯಾರ್ಯಾರು ಒಳ್ಳೆ ತೋಟ ತೊಗೊಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಅಂಥವ್ರು ನನ್ನ ನಂಬರ್ಗೆ ಹೈವೇಯಿಂದ ಕೇವಲ 6 ಕಿಲೋಮೀಟರ್ ಮಾತ್ರ ಒಳಗಡೆ ಬರಬೇಕು. ನೋಡಿ ಸ್ನೇಹಿತರೆ, ಒಳ್ಳೆ ನಿಮಗೆ ನೀರಿನ ಒಂದು ವ್ಯವಸ್ಥೆ. ಕೆರೆ ನೋಡ್ತಾ ಇದ್ದೀರಾ, ಇಲ್ಲಿ ಕೆರೆ ನಿಮಗೆ ಕೇವಲ ಜಮೀನಿಗೂ ಕೆರೆಗೂ ಕೇವಲ ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ, ನಿಮಗೆ ಕೇವಲ 300 ಮೀಟ್ರ್. ಒಳ್ಳೆ ಕೆರೆ, ಸಮಾಧಾನವಾದಂಥ ನೀರು, ಭೂಮಿ ಅದ್ಭುತವಾದಂಥ ಭೂಮಿ. ಇಲ್ಲಿ ಸುತ್ತಮುತ್ತ ಇರುವಂಥ ಭೂಮಿ ಅದ್ಭುತವಾದಂಥ ಕೆಂಪು ಭೂಮಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀರಿನ ಫೆಸಿಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಲೇಜ್ಗೆ ಅಟ್ಯಾಚ್ ಆಗಿ ಈ ಪ್ರಾಪರ್ಟಿ ಸ್ನೇಹಿತರೆ ನಾನು ಕೊಡ್ತಾ ಇರೋದು ನಿಮಗೆ. ನೋಡಿ ಸ್ನೇಹಿತರೆ, ಇದು ರಸ್ತೆ. ಇದು ನಿಮಗೆ 30 ಅಡಿ ರಸ್ತೆ. ಕಂಪ್ಲೀಟಾಗಿ ಜಮೀನು ಅಲ್ಲೇವರೆಗೂ ಬರುತ್ತೆ. ಮತ್ತು ಈ ಕಡೆಯೂ ರಸ್ತೆ ತುಂಬ ಉದ್ದಕ್ಕಿದೆ, ತುಂಬ ಅಲ್ಲೇವರೆಗೂ ರಸ್ತೆ ಬರುತ್ತೆ ನಿಮಗೆ. ಇದು ರೋಡ್ ಅಟ್ಯಾಚ್ ಪ್ರಾಪರ್ಟಿ, ತುಂಬ ಒಳ್ಳೆ ಪ್ರಾಪರ್ಟಿ. ಇಲ್ಲಿ ನಮಗೆ ಬಾವಿ ಬರುತ್ತೆ. ಬಾವಿ ಫುಲ್ ಇದೆ ನೀರಿನಲ್ಲಿ, ನೀರಿಗೆ ಏನು ಸಮಸ್ಯೆ ಇಲ್ಲ, ನೀರು ಫುಲ್ ಇದೆ ಬಾವಿಯಲ್ಲಿ. ಮತ್ತು ಒಂದು ಬೋರು ಸಹ ಬರುತ್ತೆ ಇಲ್ಲಿ ನಿಮಗೆ. ನೋಡಿ, ಟ್ರಾನ್ಸ್ಫಾರ್ಮರ್ ಬಾಕ್ಸ್ ನೋಡ್ತಾ ಇದ್ರೆ ಇಲ್ಲೊಂದು ಬೋರ್ ಬರುತ್ತೆ, ಜೊತೆಗೆ ಇಲ್ಲೊಂದು ಬೋರ್ ಬರುತ್ತೆ. ನೋಡಿ, ಇದೊಂದು ಬೋರ್ ಇದೆ. ಟೋಟಲ್ 2 ಬೋರ್ ಬರುತ್ತೆ. ಒಳ್ಳೆ ವಾಟರ್ ಸೋರ್ಸು. ಇದು ರೋಡು ನಮಗೆ ರೋಡ್ ಬಿಡ್ತು ಕಂಪ್ಲೀಟ್ ರೋಡ್ ಉದ್ದಕ್ಕೆ ನಮಗೆ ಹೆಚ್ಚು ಕಮ್ಮಿ 700ರಿಂದ 800 ಮೀಟ್ರ್ ಬರುತ್ತೆ. ನಮಗೆ ಜಮೀನು ಅಲ್ಲಿದ್ದ ಕಮೆನ್ಸ್ ಆಗುತ್ತೆ. ಕಮೆನ್ಸ್ ಆಯ್ತು ಕಂಪ್ಲೀಟ್ ರೆಡ್ ಸಾಯಿಲು. ಕಂಪ್ಲೀಟಾಗಿ 20 ಎಕರೆ ಪ್ರಾಪರ್ಟಿ. ನನಗೆ ಒಂದೇ ಬಿಟ್ಟಲ್ಲಿ ಒಂದೇ ಫ್ಲಾಟಲ್ಲಿ 20 ಎಕರೆ ಬೇಕು. ಈ ಥರ 30 ಫೀಟ್ ರೋಡ್ ಅಟ್ಯಾಚು, ವಿಲೇಜ್ ನಿಯರ್ ಅಂತಂದರೆ ಬನ್ನಿ. ಒಳ್ಳೆ ಒಂದು ಭೂಮಿ, ಅದ್ಭುತವಾದಂಥ ರೆಡ್ ಸಾಯಿಲು ನೋಡ್ತಾ ಇರ್ಬೋದು ನೀವು, ಕೆಂಪು ಭೂಮಿ. ಇದಿನ್ನೂ ವ್ಯವಸಾಯ ಆಯಿತು ಅಂದರೆ, ಬೇಸಾಯ ಆಯಿತು ಅಂದರೆ ಇನ್ನೂ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿರುವಂಥ ಭೂಮಿಯ ಒಂದು ವಾತಾವರಣ ನಿಮಗಿನ್ನೂ ನೀಟಾಗಿನ್ನೂ ತೋರಿಸ್ತೀನಿ ಬನ್ನಿ. ಇದನ್ನು ಬೇಸಾಯ ಮಾಡಿದ ಮೇಲೆ ಯಾವ ಥರ ಕಾಣುತ್ತೆ ಅಂತಂದರೆ ತುಂಬ ಕಾಣುತ್ತೆ. ಲೆವೆಲ್ಲಿದೆ ಭೂಮಿ, ಭಾಳ ಅಂದರೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ನೀರಿಗೆ ಮಾತ್ರ ತುಂಬ ಅನುಕೂಲ ಇದೆ. ಈಗ ಇಲ್ಲಿ 3 ಇಂಚಲ್ಲ 5 ಇಂಚು ನೀರು ಬರುತ್ತೆ ಒಂದೊಂದು ಬೋರಲ್ಲಿ, ಅಷ್ಟು ನೀರಿದೆ ಇಲ್ಲಿ. ಭೂಮಿ ಸಮತಟ್ಟವಾದಂಥ ಭೂಮಿ, ಒಳ್ಳೆ ಪ್ಲ್ಯಾಂಟೇಷನ್ ಮಾಡ್ಬೋದು. ರೋಡ್ ಅಟ್ಯಾಚ್ ಪ್ರಾಪರ್ಟಿ. ನಿಮಗೆ ಇಲ್ಲಿ ತಾರ್ ರೋಡು ಕೇವಲ ಒಂದು 10 ಮೀಟ್ರ್ ಮಾತ್ರ ತಾರ್ ರೋಡ್ ಆಗುತ್ತೆ. ತಾರ್ ರೋಡ್ ಕೊನೆ ಆದ ತಕ್ಷಣ ಈ ದಾರಿ ಬರುತ್ತೆ. ಈ ಥರ 20 ಎಕರೆ ಒಂದೇ ಪ್ಲಾಟು. ಬನ್ನಿ, ನಿಮಗೆ ಈ ವ್ಯವಸಾಯ ಮಾಡಿದ ಮೇಲೆ ಯಾವ ಥರ ಭೂಮಿ ಕಾಣುತ್ತೆ ಅನ್ನೋದಕ್ಕೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಈ ಜಮೀನು ಕಂಪ್ಲೀಟಾಗಿ ರೋಡ್ ವಿಡ್ತ್ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಜೊತೆಗೆ ಒಳ್ಳೆ ರಸ್ತೆ, ಭಾಳ ಅಂದರೆ ಭಾಳ ಚೆನ್ನಾಗಿದೆ. ರಸ್ತೆಗೆ ಏನು ಸಮಸ್ಯೆನೇ ಇಲ್ಲ. ತೋಟ ಮಾಡಿದ್ದಾರೆ, ಒಳ್ಳೆ ತೋಟ ಮಾಡಿದ್ದಾರೆ. ಅಲ್ಲಿ ಹತ್ತಿರದಲ್ಲಿ ನಮಗೆ ಈ ಥರ ಕೆನಾಲ್ ಬರುತ್ತೆ. ಇದು ಚಾನಲ್ಲು. ಈ ಚಾನಲಲ್ಲಿ ನಮಗೆ
ಈಗ ಭದ್ರಾ ಮೇಲ್ದಂಡೆ ನೀರು ಬಂದರೆ ಈ ಚಾನಲಲ್ಲಿ ನೀರು ಹೋಗುತ್ತೆ, ನೀರಿಗೆ ಸಮಸ್ಯೆ ಇಲ್ಲ. ನೋಡಿ, ಭೂಮಿ ಬೇಸಾಯ ಮಾಡಿದ ಮೇಲೆ ಯಾವ ಥರ ನಿಮಗೆ ಕಲರ್ ಇರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ರೆಡ್ ಸಾಯಿಲ್ ಸ್ನೇಹಿತರೆ, ತುಂಬ ಅಂದರೆ ತುಂಬ ಅದ್ಭುತವಾದಂಥ ಭೂಮಿ ಇದು, ತುಂಬ ಅನುಕೂಲ ಇದೆ. ರಸ್ತೆಗೆ ಭಾಳ ನಿಯರ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಭೂಮಿ ನೋಡಿ, ಈ ಥರ ಭೂಮಿ ಇರಬೇಕು. ನಾವೇನಾದರೂ ಅಗ್ರಿಕಲ್ಚರ್ ತೋಟ ಮಾಡಬೇಕೋ, ನಾವು ಯಾವುದೇ ಥರ ಒಂದು ಒಳ್ಳೆ ಬೆಳೆ ತೊಗೊಬೇಕಂದ್ರೆ ನಿಮಗೆ 20 ಎಕರೆಯಲ್ಲಿ 10 ಎಕರೆ ಬೇಕಂದ್ರೆ 10 ಎಕರೆ ಕೊಡ್ತೀನಿ. ಬೇಡ ಸರ್ ನನಗೆ 20 ಎಕರೆ ಪೂರ್ತಿ ಕೊಡಲಿ ಅಂದರೆ ಪೂರ್ತಿ ಕೊಡ್ತೀನಿ. ಒಳ್ಳೆ ಭೂಮಿ ಸ್ನೇಹಿತರೆ, ಈ ಥರ ಭೂಮಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನನ್ನ ಜಮೀನು ಈಗ ಬೇಸಾಯ ಮಾಡಿದ ಮೇಲೆ ಕಂಪ್ಲೀಟ್ ಅಂದರೆ ಟ್ರ್ಯಾಕ್ಟರ್ ಹೊಡೆದ್ಮೇಲೆ ಈ ಥರ ನಿಮಗೆ ಸಮತಟ್ಟವಾದಂಥ ಭೂಮಿ ಕಾಣುತ್ತೆ. ತುಂಬ ಒಳ್ಳೆ ಭೂಮಿ, ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಯಾಕಪ್ಪ ಈ ಭೂಮಿ ಬಗ್ಗೆ ತುಂಬ ಹೇಳ್ತೀನಿ ಅಂತಂದರೆ, ಇವತ್ತು ಗೋಲ್ಡಿನ ರೇಟ್ ಯಾವಾಗ ಬೇಕಾದ್ರೂ ಬೆಳೆಯುತ್ತೆ, ಕಡಿಮೆ ಆಗುತ್ತೆ. ಬಟ್ ಭೂಮಿ ರೇಟು ಕಂಟಿನ್ಯೂ ದಿನದಿಂದ ದಿನಕ್ಕೆ ಅದ್ರ ಬೆಲೆ ಕಮ್ಮಿ ಆಗೋದಿಲ್ಲ. ಇಷ್ಟು ಥರ ಒಳ್ಳೆ ಭೂಮಿ. ಇಂಟ್ರೆಸ್ಟ್ ಇದ್ದಂಥ ಕಸ್ಟಮರ್ಗಳು 5 ಎಕರೆ ಬೇಕಾ 5 ಎಕರೆ ಕೊಡ್ತೀನಿ, 10 ಎಕರೆ ಬೇಕಾ 10 ಎಕರೆ ಕೊಡ್ತೀನಿ. ಸರ್ ನನಗೆ 20 ಎಕರೆ ಬೇಕಂದರೆ ಒಳ್ಳೆ ರೇಟಲ್ಲಿ ಕೊಡ್ತೀನಿ. ಸರ್ ಇದು ರೇಟಿನ ವಿಷಯಕ್ಕೆ ಬರೋಣ. ಜಮೀನು ಬಂದುಬಿಟ್ಟು ನಿಮಗೆ ಎಕರೆಗೆ ನಾವು 25 ಲಕ್ಷ ಹೇಳ್ತೀವಿ. ಇಲ್ಲಿ ಆಲ್ರೆಡಿ ಈ ಜಮೀನು ಬಂದುಬಿಟ್ಟು 27 ಲಕ್ಷಕ್ಕೆ ವ್ಯಾಪಾರ ಆಗಿದೆ, 27.5 ಲಕ್ಷಕ್ಕೆ ವ್ಯಾಪಾರ ಆಗಿದೆ ಆಲ್ರೆಡಿ. ಆದರೆ ನಾವು 25 ಲಕ್ಷ ಹೇಳ್ತೀವಿ ಭಾಳ ಜಮೀನು ಇರೋದ್ರಿಂದ. ಅದರಲ್ಲೂ ಕುಂತು ಮಾತಾಡಿದರೆ ಏನೋ ಒಂದು 10-20 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಯಾವುದೇ ಕಾರಣಕ್ಕೂ. ತುಂಬ ಜನ ಅಂದ್ಕೊತಾರೆ ಭೂಮಿ ಹಾಗೆ ಹೀಗೆ ಅಂತೇಳ್ಬಿಟ್ಟು. ಅನ್ನೋ ಆ ಥರ ಏನಿಲ್ಲ. ಒಳ್ಳೆ ಭೂಮಿ, ಒಳ್ಳೆ ರಸ್ತೆ, ಒಳ್ಳೆ ನೀರು, ಒಳ್ಳೆ ವಾತಾವರಣ ಇರೋಂಥ ಭೂಮಿನ ನಾನು ನಿಮಗೆ ರೆಫರ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ಯಾರ್ಯಾರಿಗೆ ಈ ಥರ ಒಳ್ಳೆ ಒಂದು ಭೂಮಿ ತೊಗೊಳೋ ಕಾನ್ಸೆಪ್ಟ್ ಇರುತ್ತೆ, ಇಂಥ ಭೂಮಿಗೆ ಬಂಡವಾಳ ಹಾಕಿ ನಿಮ್ಮ ಜೀವನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಥರ ಭೂಮಿ ತೊಗೊಳೋದಕ್ಕೆ ಭಗವಂತ ಶಕ್ತಿ ಕೊಡಲಿ ನಿಮಗೆ. ಥ್ಯಾಂಕ್ ಯು. ಜಮೀನಿನ ಹತ್ತಿರದಲ್ಲಿ ಒಳ್ಳೆ ಕೆರೆ ಇದೆ, ಮತ್ತೊಮ್ಮೆ ಹೇಳಿರ್ತೀನಿ. ಈ ಥರ ಕೆರೆ ನಿಮಗೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ನೀರಿನ ವಾತಾವರಣ, ಜೊತೆಗೆ ನೀವು ಆ ಜಮೀನಿನ ಖರೀದಿ ಮಾಡಿದ ನಂತರ ಈ ಥರ ಕೆಂಪು ಭೂಮಿ ಬರುತ್ತೆ. ಯಾವುದೇ ಥರ ಕಲ್ಲು ಇನ್ನೊಂದು ಮತ್ತೊಂದು ಏನಿರಲ್ಲ ಸ್ನೇಹಿತರೆ. ತುಂಬ ಒಳ್ಳೆ ಭೂಮಿ, ಒಳ್ಳೆ ಮಣ್ಣು. ಈ ಥರ ಭೂಮಿಗೆ ನೀವು ಬಂಡವಾಳ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇದು ಬೆಂಗಳೂರಿಂದ ಕೇವಲ ನಿಮಗೆ 195 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಎಕ್ಸಾಕ್ಟ್ ಹೇಳೋದಾದರೆ ಒಳ್ಳೆ ರಸ್ತೆ ಇದೆ, ಮತ್ತು ನಿಮಗೆಲ್ಲ ಅನುಕೂಲ ಇದೆ, ಲೇಬರ್ಗೆ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.